ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ವ, ಈ ಕ್ಲಿಪ್ಪಿಂಗಲ್ಲಿ ನಾನಿಲ್ಲ, ಬಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದೇನಪ್ಪ ಅಂತಂದರೆ ಪಾಂಡಿಚೇರಿಯಲ್ಲಿ ಡೇ 2 ಅರ್ಲಿ ಮಾರ್ನಿಂಗ್ ಗುರು, ರಮ್ಯಾ, ಅವಳ ಹಸ್ಬೆಂಡ್ 3 ಜನ ಸೇರಿ ರಾಕ್ ಬೀಚ್ಗೆ ಸನ್ರೈಸ್ ನೋಡೋಕ್ಕೆ ಅಂತ ಹೋಗಿದ್ರು. ಆಯಿತಾ, ಸೊ 5:30ಗೆ ಸನ್ರೈಸ್ ಆಗುತ್ತೆ ಅಂತ ಗೂಗಲಲ್ಲಿ ನೋಡಿದ್ರು. ಅದಕ್ಕೆ ಅವ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಸನ್ರೈಸ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ ಆಗಿ ಆವತ್ತು ಸನ್ರೈಸ್ ಕಾಣಿಸೇ ಇಲ್ಲ. ನಾನೇನಂತ ಅಂದ್ಕೊಂಡಿದ್ದೆ ಅಂತಂದರೆ, ಪಾಪುನ 5 ಗಂಟೆಗೆ ಎತ್ಕೊಂಡು ಹೋಗಿ ಮತ್ತೆ ಬಂದು ನಾವೆಲ್ಲ ಮಲಗಿಬಿಡ್ತೀವಿ, ಬಟ್ ಅವಳು ಮಕ್ಕಳು ಮಲಗಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಬರಲ್ಲ, ನೀವು ಅಷ್ಟೇ ಜನ ಹೋಗಿ ಸನ್ರೈಸ್ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಪಾಪ ಅವರು ಬೆಳಿಗ್ಗೆ ಬೇಗ ಎದ್ದು ಆಸೆಯಿಂದ ಸನ್ರೈಸ್ ನೋಡೋದಕ್ಕೆ ಅಂತ ಹೋಗಿದ್ರು. ಬಟ್ ಆವಾಗಲೇ ಹೇಳಿರೋ ಹಾಗೆ ಬ್ಯಾಡ್ ಲಕ್ ಕಾಣಿಸೇ ಇಲ್ವಂತೆ. ಬಟ್ ವ್ಯೂನ ಎಂಜಾಯ್ಮೆಂಟ್ ಮಾಡಿಬಿಟ್ಟು ಬಂದಿದ್ದಾರೆ. ಬಿಕಾಸ್ ಅಷ್ಟು ಬೆಳಗಿನ ಜಾವದಲ್ಲಿ ಆ ವೆದರ್ ಆಗಿರ್ಬೋದು, ಆ ಗಾಳಿ, ಅದು ಬೀಚ್ ಸೈಡ್ ಅಲ್ವಾ, ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ಜನ ವಾಕಿಂಗ್ಗೆ ಬಂದಿದ್ರು, ವಾಕ್ ಮಾಡ್ತಾಯಿದ್ರು ಅಂತ ಕೂಡ ಹೇಳ್ತಾಯಿದ್ರು. ಸೊ ಅದಾದಮೇಲೆ ನಾವು ಹಾಗೆಯೇ ತಿಂಡಿಗೆ ಹೋದ್ವಿ. A to B ಹೋಗಿದ್ವಿ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಒಂದೇ ಒಂದು ಐಟಮ್ಸ್ ಕೂಡ ನನಗೆ ಇಷ್ಟ ಆಗಿಲ್ಲ. A to Bಲೇ ಅಷ್ಟು ಚೆನ್ನಾಗಿ ಕೊಡಲ್ವೋ ಏನೋ ಗೊತ್ತಿಲ್ಲ. ಬಿಕಾಸ್ ಊಟಿಲೂ ನಮಗೆ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಅಲ್ಲೂ ನಾವು A to Bಗೆ ಹೋಗಿದ್ವಿ, ಇಲ್ಲೂ A to Bಗೆ ಹೋಗಿದ್ವಿ. ರಿವ್ಯೂ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ನೋಡು ತೋರ್ಸು ಮಗ, ಎಂತದ್ದು ಇದು? ಇದು ನಮ್ಮ ಚೈಲ್ಡ್ಹುಡ್ ಮೆಮೊರಿ ಫ್ರೆಂಡ್ಸ್. ನಾವು ಪ್ರೈಮರಿ ಹೈಸ್ಕೂಲಲ್ಲಿ ಇದ್ದಾಗ ಮಾಡ್ತಿದ್ವೇ, ಇಲ್ಲ ಪ್ರೈಮರಿಲಿದ್ದಾಗ ಇದೆಲ್ಲ ನಮ್ಮ ಸ್ಕೂಲ್ ಹತ್ರ ಇರ್ತಾಯಿತ್ತು. ಆವಾಗ ಇದನ್ನೆಲ್ಲ ಹಾಕ್ಕೊಂಡು, ಸೊ ಈ ಥರ ಫ್ಲವರ್ಗಿರುತ್ತೆ ನೋಡಿ ಇಲ್ಲಿ. ಕಾಣಿಸಿ ಪಪ್ಪಂಗೆ ಹೆಚ್ಚು ಕೈಗೂ ಹಾಕೊಳ್ಳ ಬೇಡ ಬಾ ಫ್ರೆಂಡ್ಸ್. ಆವಾಗಲೇ ಹೇಳ್ತಾ ಇದ್ದೆ ಅಲ್ವಾ ಈ ಫ್ಲವರ್ ಬಗ್ಗೆ. ಇದೆಲ್ಲ ನಮ್ಮದು ಪ್ರೈಮರಿ ಸ್ಕೂಲ್ ಮೆಮೊರಿ ಆಯಿತಾ. ಸೊ ಇದು ಹಿಂದ್ಗಡೆ ಇರುತ್ತಲ್ವ, ಇದನ್ನೆಲ್ಲ ತೆಗೆದು ನೇಲ್ಸ್ಗೆ ಹಚ್ಕೊಂಡು, ಆವಾಗೆಲ್ಲ ಈ ಥರ ನೇಲ್ಸ್ ಬಿಡೋದು, ನೇಲ್ ಪಾಲಿಶ್ ಹಚ್ಕೊಳ್ಳೋದು ಏರಿಯೆಲ್ಲ ಇರ್ತಾ ಇರಲಿಲ್ಲ. ಚಿಕ್ಕವರಿದ್ವಿ ಅಲ್ವಾ. ಸೊ ಅದಕ್ಕೆ ಇವಾಗ ಅದು ನೋಡಿದ ತಕ್ಷಣ ನಂಗೆ ನೆನಪಾಯ್ತು, ಅದಕ್ಕೆ ಮಗಳಿಗೆ ಹಚ್ಕೊಟ್ಟೆ. ನಿಮ್ಗೆ ಯಾರಿಗಾದರೂ ಈ ಥರ ಫ್ಲವರ್ದು ಈ ಪೆಟಲ್ಸ್ ಏನು ಬರುತ್ತಲ್ವ, ಇದನ್ನ ಹಚ್ಕೊಂಡಿದ್ದು ಮೆಮೊರಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ನಮ್ಮ ಥರನೇ ಚೈಲ್ಡ್ಹುಡ್ಡಲ್ಲಿ ಇದನ್ನ ಏನು ಎಂತ ಅಥವಾ ಆಟ ಆಡಿದ್ದು ನೆನಪಿದೆ ಅಂತ ಹೇಳಿ. ಓಕೆ, ಸೊ ಇವಾಗ ಮತ್ತೊಂದು ವಿಷಯ ಏನು ಅಂದರೆ, ತಿಂಡಿ ತಿನ್ಕೊಂಡು ಬಂದ್ವಿ. A to Bಗೆ ಹೋಗಿದ್ವಿ ಆಯಿತಾ. ನನಗಂತೂ ಯಾವುದೂ ಇಷ್ಟ ಆಗಲಿಲ್ಲ. ಆ ಇಡ್ಲಿ ಮಾಡಿದ್ದಾರೆ ಫ್ರೆಂಡ್ಸ್, ಆ ಕಡೆ ತಟ್ಟೆ ಇಡ್ಲಿನೂ ಅಲ್ಲ, ಈ ಕಡೆ ನಾರ್ಮಲ್ ಇಡ್ಲಿನೂ ಅಲ್ಲ, ಹಸಿ ಹಿಟ್ಟನ್ನು ಉಂಡೆ ಮಾಡಿಕೊಟ್ಟಂಗಿತ್ತು. ಸೊ ವರ್ಸ್ಟ್ ಇಡ್ಲಿ ಚೆನ್ನಾಗಿರಲಿಲ್ಲ. ವಡೆ ಚೆನ್ನಾಗಿತ್ತು. ದಾಲ್ ಕಿಚಡಿ ತೊಗೊಂಡಿದ್ವಿ, ಆಮೇಲೆ ದೋಸೆ ತೊಗೊಂಡಿದ್ವಿ. ಸೊ ಎಲ್ಲ ತಿಂದು ಇವಾಗ ರೂಮಿಗೆ ಬಂದಿದ್ದೀವಿ. ರೂಮಿಗೆ ಬಂದು ಇವಾಗ ಆಲ್ರೆಡಿ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿದ್ದೀವಿ. ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಫ್ರೆಂಚ್ ಕಾಲೋನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಒಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ವಾಪಸ್ ಬರಬೇಕು. ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನೋಡಬೇಕು. ಓಕೆ, ನೋಡಿ ನನ್ನ ಮಗಳು ನನಗೆ ಕಾರಲ್ಲಿ ಏನಾದರೂ ಹಶ್ವಾದರೆ ತಿನ್ನೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಲೇಸ್ ತಂದ್ಕೊಂಡ್ರೆ, ಇವಾಗ ತಿಂಡಿ ತಿಂದ್ಬಿಟ್ಟು ಬಂದಿದ್ದಾಳೆ. ಇವಾಗ ಲೇಸ್ ಕಾಣಿಸ್ತು, ಅದನ್ನ ತಿಂತಾ ಇದ್ದಾಳೆ. ನನ್ನ ಮಗಳು ಯಾವಾಗ ಇದನ್ನೆಲ್ಲ ರೂಢಿ ಮಾಡ್ಕೊಂಡ್ಲು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಈ ಮಕ್ಕಳಿಗೆ ಅನ್ನ ಮೊಸರು ಆ ಥರ ತಿನ್ನಬೇಕು ಅಂದರೆ ಸೇರಲ್ಲ. ಈ ಥರದ್ದೆಲ್ಲ ಟೇಸ್ಟ್ ತೋರಿಸಿಲ್ಲ ಅಂದ್ರೂ ಸೇರುತ್ತೆ. ಹೌ ಹೇಗೆ ಮಗಳೇ? ಹೆಂಗಿದ್ದು ಮಗ ಕುರುಮು? ಹಾಂ, ಹೆಂಗಿದ್ದು ಟೇಸ್ಟು? ಒಪ್ಪಿದ್ದ? ಸೂಪರ್ ಇದ್ದ? ನೋಡಿ ಮಾವ ಎಂಥದ್ದು? ಮಾವ ಶುಂಠಿ ಕೊಕ್ಕತ್ಯಾ? ಸರಿ, ಕಳ್ಸಿಕ್ಕೆ ಬರಲ್ಲ ಆಚೆ ರೂಮಿಗೆ ಬಾ ಫ್ರೆಂಡ್ಸ್. ಇವಾಗ ನನ್ನ ಮೇಕಪ್ ಟೈಮ್. ಆ ಕಡೆ ರೂಮಲ್ಲಿ ಅವ್ರು ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಿಸಿಲಿಗೆ ಏನು ಮೇಕಪ್ ಮಾಡಿಕೊಂಡ್ರು ಅಷ್ಟೇ ಫ್ರೆಂಡ್ಸ್, ಸುಟ್ಟು ಕರಕಲಾಗ್ಬಿಡ್ತೀವಿ. ಫ್ರೆಂಡ್ಸ್, ಹೇರೆಲ್ಲ ಸ್ವಲ್ಪ ಸೆಟ್ ಮಾಡಿದ್ದಾಯಿತು. ನಾರ್ಮಲಿ ನಾನು ಹೇರ್ ಸ್ಟ್ರೈಟ್ನರ್ ಬರುತ್ತಲ್ಲ, ಅದರಲ್ಲೇ ಹೇರ್ ಕರ್ಲಿಂಗ್ ಮಾಡ್ಕೊತೀನಿ. ನೆಕ್ಸ್ಟ್ ಟೈಮ್ ಒಂದು ಹೇರ್ ಕರ್ಲರ್ ತೊಗೋಬೇಕು. ದಟ್ಸ್ ಮೈ ಗೋಲ್. ಓಕೆ, ಸಿ ಈ ಥರ ಆಗುತ್ತೆ ನೋಡಿ. ಈ ಥರ ರೆಡಿ ಆಗಿದ್ದೀನಿ.
ಫುಲ್ ರೆಡಿ ಆಗಿದ್ದಾಗಿದೆ. ಈಗ ಬ್ರೇಸ್ಲೆಟ್ ಇದನ್ನು ರಿಮೂವ್ ಮಾಡಿ ಬೇರೆ ಹಾಕೋತೀನಿ, ಇಲ್ಲಾಂದರೆ ಹಾಕೊಂಡು ವಾಚ್ ಕಟ್ಟಿದ್ರೆ ಐ ಆಮ್ ಫುಲ್ಲಿ ರೆಡಿ. ಆ ಕಡೆ ಹೋಗಿ ರೆಡಿ ಆಗಿದ್ದಾರೆ ಅಂತ ನೋಡಬೇಕು. ಪ್ಲಸ್ ಮಗಳನ್ನ ರೆಡಿ ಮಾಡಬೇಕು. ಮಗಳನ್ನ ರೆಡಿ ಮಾಡೋ ಮೊದಲೇ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಒಂದೇನು ಅಂತಂದರೆ ನಾನು ಆ ಹೇರ್ ಸೆಟ್ ಸ್ಪ್ರೇ ಬರುತ್ತಲ್ವ ಅದನ್ನ ತೊಗೊಂಡು ಬಂದಿಲ್ಲ. ಇವಾಗ ಫುಲ್ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟರೆ ಕರ್ಲಿ ಎಲ್ಲ ಹೋಗ್ಬಿಡುತ್ತೆ. ಇಷ್ಟೇ. ಹಿಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಓಕೆ ಬಾಯ್. ಇವಳ ಪರಿಸ್ಥಿತಿ ನೋಡಿ ಇಲ್ಲ ಹೆಂಗಾಗಿದೆ ಅಂತ. ನನ್ನ ಮಗಳಿಗೆ ಕ್ಲಿಪ್ ಎಲ್ಲ ಬೇಕು ಅಂತ ಹೇಳ್ತಾಳೆ ಅಂತ ಪಾಪ ಅದನ್ನ ಹೈಡ್ ಮಾಡೋದಕ್ಕೆ ಈ ಥರ ಅವಳು ಅಲ್ಲಿ ಕುತ್ಕೊಂಡಿದ್ದಾಳೆ ಮುಂದೆ ಮಾವನ ಜೊತೆ. ಸ್ಟಿಲ್ ಸೇಫ್ಟಿ ಪರ್ಪಸ್ ಹಿಂಗಾಗಿದೆ. ಸೇಫ್ಟಿ ಪರ್ಪಸ್ಗೆ ಈ ಥರ ಮಾಡ್ಕೊಂಡಿದ್ದಾಳೆ. ಸೊ ಇಲ್ಲಿ ಇವಾಗ ಹೊರಟಿದ್ದೀವಿ ಫ್ರೆಂಚ್ ಕಾಲೋನಿಗೆ. ಅಲ್ಲಿ ಎಷ್ಟು ಬಿಸಿಲಿರತ್ತೋ ಇಲ್ಲಿ ನೋಡಿ. ಇವಾಗಲೇ ಹಿಂಗಾಯ್ತು ಫೇಸ್. ನನಗೆ ನಾರ್ಮಲಿ ಬೆವರು ಬತ್ತಲೆ ರಮೆ. ಇಲ್ಲಿ ನೋಡು. ಹೌದೇ ನಮಗೂ ಬೆವರು ಬತ್ತಲೆ. ಅದೇ ವಾವ್ ನನ್ನ ಸೇಮ್ ಸೂಪರ್ ಕಂದ. ಈಗ ಎ ಸಿ ಹಾಕಿದ್ದೆ ಕೂಲ್ ಔಟ್ ಹೊರಡು. ದೇವ್ರೇ ಈಗ ಎಂತ ಕ್ರೀಮ್ ಹಚ್ಕೊಂಡ್ರು ಅಂತರಿ ಅಂತ ಸುಸ್ಮ ಇತ್ತು. ಮ್ಯಾಂಗೋ ಜ್ಯೂಸ್ ಮಾಡುವೆನಾ? ಕೊಡು. ಸ್ವಲ್ಪ ಸಕ್ಕರೆ ಹಾಕಿ ತೋರಿಸಿ ತೋರಿಸಿ ತೋರಿಸಿ. ಸ್ವಲ್ಪ ಶುಗರ್ ಹಾಕಿ, ಸಾರಿ ಸಾಲ್ಟ್ ಹಾಕಿ, ಸಕ್ಕರೆ ಉಪ್ಪು ಹಾಕಿ ತೋರಿಸಿ. ಮ್ಯಾಂಗೋ ಹಾಕಿ ಸಾಕು. ಸ್ವಲ್ಪ ತೊಳಸಿ ತಗೊಳ್ಳಿ. ಮ್ಯಾಂಗೋ ಜ್ಯೂಸ್ ರೆಡಿ. ಆಹಾ ಹೆಂಗಿದ್ದೆ ಮಗ? ಸೂಪರ್ ಇದ್ದ. ಇವಾಗ ನಾವು ಬಂದು ಕಾರ್ನ ಒಂದು ಕಡೆ ಪಾರ್ಕಿಂಗ್ ಮಾಡಿ ಅಲ್ಲಿ ಈ ಥರ ವ್ಯಾನ್ ಇರುತ್ತೆ ಆಯಿತಾ. ಒಬ್ರೊಬ್ಬರಿಗೆ ಪರ್ ಹೆಡ್ 20 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಅಮೌಂಟ್ ಕೊಟ್ಟು ಫ್ರೆಂಚ್ ಕಾಲೋನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. 8 ಜನನೋ 8 ಜನನೂ ಕೂರಿಸ್ತಾರೆ ಒಂದು ವೆಹಿಕಲಲ್ಲಿ. ಸೊ ಅದೇ ರೀತಿ ನಾವು ಕೂಡ ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ಬಂದು ಫ್ರೆಂಚ್ ಕಾಲೋನಿಗೆ ರೀಚ್ ಆಗಿದ್ದೀವಿ. ಫ್ರೆಂಚ್ ಕಾಲೋನಿ ಅಂತಂದರೆ ತುಂಬ ಸ್ಪೆಷಲ್ ಏನಿಲ್ಲ ಫ್ರೆಂಡ್ಸ್. ಫ್ರೆಂಚ್ ಅವರ ಸ್ಟೈಲಲ್ಲಿ ಮನೆಗಳನ್ನು ಕಟ್ಟಿರೋವಂಥದ್ದು. ಈ ನಾರ್ಮಲ್ ನಮ್ಮ ಮನೆ ಏನಿರುತ್ತಲ್ವ, ಇವಾಗ ನಾವು ಕಟ್ಟಿರುವಂಥ ಮನೆಗಳು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಫ್ರೆಂಚ್ ಇನ್ಫ್ರಾಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು. ಆ ರೀತಿಯಾಗಿರುವಂಥದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಹಾಕಿರ್ತೀನಿ, ನೋಡ್ಬೋದು ನೀವು. ಆ ರೀತಿ ಏನು ಇವಾಗ ಪಿಂಕ್ ಕಲರ್ ಗೋಡೆ ವಿಂಡೋಸ್ ಎಲ್ಲ ಕಾಣ್ತಾ ಇದೆ ಅಲ್ವಾ. ಸೊ ಆ ರೀತಿಯಾಗಿ ಕನ್ಸ್ಟ್ರಕ್ಟ್ ಆಗಿರುವಂತಹ ವಿಂಡೋಗಳ ಮುಂದೆ ಅಥವಾ ಬಾಗಿಲು ಡೋರ್ ಏನಿರುತ್ತಲ್ವ, ಸೊ ಅದರ ಎದುರುಗಡೆ ನಿಂತ್ಕೊಂಡು ಫೋಟೋಸನ್ನು ತೊಗೊಳ್ಳುವಂಥದ್ದು. ಈ ರೋಡಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಇನ್ನೊಂದು ಕಡೆ ಫೋಟೋಸನ್ನು ತೊಗೊಳ್ತಾ ಇರ್ತಾರೆ. ಸೊ ಇಲ್ಲಿ ನೋಡಿ ಫೋಟೋಸ್ ತೊಗೊಳ್ಳುವಾಗ 1-2 ಗ್ಲಿಮ್ಸನ್ನು ಹಾಕಿದ್ದೀನಿ ಅಷ್ಟೇ. ಬಿಕಾಸ್ ನಾವು ತುಂಬ ಬ್ಯುಸಿ ಇದ್ವಿ ಫೋಟೋಸನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ. ಫೋಟೋಸ್ಗಳನ್ನು ಇಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವೇ ನೋಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾವು ಫ್ರೆಂಚ್ ಕಾಲೋನಿಗೆ ಹೋಗಿ ಅಲ್ಲೊಂದಿಷ್ಟು ಫೋಟೋಸು, ಒಂದಿಷ್ಟಲ್ಲ 1000 ಫೋಟೋಸ್ ತಗೊಂಡು ಹಾಂ ಫ್ರೆಂಚ್ ಕಾಲೋನಿಲೇ ಇದ್ದೀವಿ. ಬಟ್ ತುಂಬ ಫೋಟೋಸ್ ತೊಗೊಂಡು ಇವಾಗ ಬಂದ್ವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ಟೈಮ್ 2 ಗಂಟೆ ಆಯಿತು. ಊಟ ಆಗಿಲ್ಲ, ಪಾಪುಗೆ ಊಟ ಮಾಡಿಸ್ಬೇಕು. ಇಲ್ಲಿ ನಿಯರ್ ಬೈ ಒಂದು ವೆಜ್ ಹೋಟೆಲ್ ಇದೆ ಅಂತ ಹೇಳ್ತಾ ಇದ್ರು ಎಲ್ಲ ಅವ್ರು ಮಾರ್ನಿಂಗ್ ಇಲ್ಲಿ ಬಂದಿದ್ರಲ್ಲ. ಸೊ ನೋಡ್ಬಿಟ್ಟು ಹೋಗಿದ್ದಾರೆ. ಇವಾಗ ಫುಲ್ ನಮ್ಮದು ಎನರ್ಜಿ ಎಲ್ಲ ಫುಲ್ ಡೌನ್ ಆಗಿದೆ. ಅದಕ್ಕೆ ಊಟ ಮಾಡಿ ಹೋಗುವ. ಓಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಸೊ ವೆಜ್ ಬಿರಿಯಾನಿ ತಗೊಂಡಿದ್ದೀವಿ ಫ್ರೆಂಡ್ಸ್. 2 ವೆಜ್ ಬಿರಿಯಾನಿ, 1 ಕರ್ಡ್ ರೈಸ್ ಅಲ್ಲ, 2 ಕರ್ಡ್ ರೈಸ್ ತಗೊಂಡಿದ್ದೀವಿ. ಅದು 2 ಇಲ್ಲ ಅವೈಲೇಬಲ್ ಇರೋದಂತೆ. ಸೊ ಅದಕ್ಕೆ ಇಷ್ಟ. ವಾ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸಿ ಇವಾಗ ಇಲ್ಲಿ ಹೊರಗಡೆ ಬಂದಿದ್ದೀವಿ. ಇಲ್ಲಿ ರಾಕ್ ಬೀಚ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅದು ಸ್ವಲ್ಪ ನೋಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಬಿಸಿಲಿದೆ ಬಟ್ ಗಾಳಿನೂ ಅಷ್ಟೇ ಬರ್ತದೆ ಕೂಲಾಗಿ. ಅವಾಗ ನಿದ್ರೆ ಬಪ್ಲ ಇತ್ತು ಅದಕ್ಕೆ. ಗಾಗಲ್ ಸರಿ ಮಾಡಾಯ್ಕ ಮಗ. ಅದೆಂತ ನಮ್ಮನೆ ಇವಾಗ ಊಟ ಎಲ್ಲ ಮುಗಿಸಿ ರಾಕ್ ಬೀಚ್ ವ್ಯೂನ ನೋಡಿಕೊಂಡು ಇಲ್ಲಿ ಏನು ಕ್ರಾಫ್ಟ್ ಮೇಳ ಅಂತ ಏನಿತ್ತಲ್ವ ಅದನ್ನ ನೋಡೋಣ ಅಂತ ಬಂದಿದ್ದೀವಿ. ಕ್ರಾಫ್ಟ್ ಮೇಳ ಅಂತಂದರೆ ಏನಿಲ್ಲ ಫ್ರೆಂಡ್ಸ್, ಏನು ಪಾತ್ ಏನಿರುತ್ತಲ್ವ ಅದರಲ್ಲಿ ಕೆಲವೊಂದಿಷ್ಟು ಶಾಪ್ಸನ್ನು ಹಾಕ್ಕೊಂಡಿದ್ದಾರೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಈ ಪಾಂಡಿಚೇರಿಯಲ್ಲಿ ಏನು ಸ್ಪೆಷಲ್ ಇರುತ್ತಲ್ವ, ಸೊ ಆ ಥರದ ಐಟಮ್ಸು, ಬಟ್ಟೆ, ಚಪ್ಪಲಿ ಆ ಥರದ್ದೆಲ್ಲ ಇದ್ವು.
ಸೊ ಅದನ್ನೆಲ್ಲ ನೋಡಿಕೊಂಡು ಏನಾದರೂ ತೊಗೊಳೋದಿದೆಯಾ, ಇವಾಗ ನಾರ್ಮಲಿ ಫ್ರಿಜ್ ಮ್ಯಾಗ್ನೆಟ್ ಬರುತ್ತಲ್ವ, ಸೊ ಆ ಥರದ್ದೆಲ್ಲ ನೋಡಿದ್ವಿ. ಬಿಕಾಸ್ ನಾವು ಹೋಗಿದ್ದೀವಿ ಅಂತ ಒಂದು ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು ಅದನ್ನೆರಡನ್ನ ತೊಗೊಂಡ್ವಿ. ಅದಾದಮೇಲೆ ಇಲ್ಲೊಂದು ನೆಕ್ ಪೀಸ್ ಇತ್ತು ಆಯಿತಾ, ಸರಾಯನೆ ಅಂತ ಹೇಳ್ತಾರಲ್ವ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಸ್ಪೆಷಲಿ ನನ್ನ ಡ್ರೆಸ್ಗೆ ಮ್ಯಾಚ್ ಆಗ್ತಾ ಇತ್ತು. ಸೊ ಟ್ರಯಲ್ ನೋಡ್ತಾ ಇದ್ದೆ. ಫ್ರೆಂಡ್ಸ್, ಇವಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳ ಆಯ್ತಲ್ವ, ಅದನ್ನ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ಎಳ್ನೀರು ಕುಡಿಯೋದಕ್ಕೆ ಅಂತ. ಸೊ ನನ್ನ ಮಗಳದ್ದು ಒಂದು ಪರ್ಚೇಸ್ ಚಿನ್ನಂತ ತಗೊಂಡೆ. ವಾವ್, ನಂಗೆ ಗಂಜಿ ಅಷ್ಟೇ ಸಾಕು, ನೀರು ಬೇಡ. ಹಾಂ, ಸೊ ಇಲ್ಲಿ ಶಕೆ ಫ್ರೆಂಡ್ಸ್, ಎಷ್ಟು ಹೈಡ್ರೇಟ್ ಆಗಿದ್ರು ಸಾಲಲ್ಲ. ಮುಖ ನೋಡಿ, ಮುಖ ಹಿಂಗಾಗಿದೆ ಅಂತ. ಫ್ರೆಂಡ್ಸ್, ಇವಾಗ ಎಲ್ಲ ಶಾಪಿಂಗು ಆಮೇಲೆ ಎಳ್ನೀರು ಎಲ್ಲ ಕುಡ್ದಿದ್ದೆಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಚೆಕ್-ಇನ್ ಆಗೋಣ ಅಂತ ಬಂದಿದ್ದೀವಿ. ಸೊ ಪಾರ್ಕಿಂಗ್ ಏರಿಯಾ ಹತ್ರ ವೇಟ್ ಮಾಡ್ತಾ ಇದ್ವಿ. ಬಿಕಾಸ್ ಅಲ್ಲಿ ಹೋಗಿ ನಮ್ಮದು ಬುಕ್ಕಿಂಗ್ ಕನ್ಫರ್ಮ್ ಆಗಿದ್ದನ್ನು ಅವರಿಗೆ ಹೇಳಿ ಬರಬೇಕಂತೆ. ಸೊ ಅದಕ್ಕೆ ಹೋಗಿದ್ದಾರೆ, ವೇಟ್ ಮಾಡ್ತಾ ಇದ್ದೀವಿ. ಸಿಕ್ಕಾಬಡೆ ಸುಸ್ತಾಗೋಯ್ತು. ಸೊ ಇಲ್ಲಿ ನನ್ನ ಮಗಳು ಕೂಡ ಮಲಗಿಬಿಟ್ಟಿದ್ದಾಳೆ. ಅವಳಿಗೆ ಇವತ್ತು ಪ್ರಾಪರ್ ನಿದ್ದೆ ಇಲ್ಲ. ಬಿಕಾಸ್ ಬೆಳಿಗ್ಗೆಯಿಂದ ಓಡಾಡ್ತಾನೆ ಇದ್ದೀವಲ್ವ. ಸೊ ಅಲ್ಲಿ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದಾಳೆ. ಈಗ ಅವ್ರ ರೂಮಿಗೆ ಹೋಗಿ ಚೆಕ್-ಇನ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಬೀಚ್ಗೆ ಹೋಗೋದೊಂದು ಪ್ಲ್ಯಾನ್ ಇದೆ. ಆಮೇಲೆ ನಿನ್ನೆ ಒಂದು ಇದಕ್ಕೆ ಹೋಗಿದ್ವಿ ಅಲ್ವಾ, ಕೆಫೆಗೆ. ಸೊ ಅಲ್ಲಿ ನಿನ್ನೆ ಅಂತೂ ತಿನ್ನೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತಾದರೂ ಹೋಗ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ ಟೈಮ್ ಬಂದು 4:30 ಆಯಿತು. ಸೊ ಇನ್ಮೇಲೆ ಬೀಚಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಬಂದು, ಹಾಂ ಹೌದು, ಫ್ರೆಶ್ ಅಪ್ ಆಗಿ ಹೋಗೋವರೆಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ 9:30ಗೆ ಆರ್ಡರ್ಸ್ ತೊಗೊಳ್ಳೋದು ಸ್ಟಾಪ್ ಮಾಡಿಬಿಡ್ತಾರಂತೆ. ಸೊ ಅದಕ್ಕೇ ನೋಡಬೇಕು ಏನು ಮಾಡೋದು ಅಂತ. ಹೋಗ್ತೀವಾ ಏನು 7:38ಗೆ ಅಲ್ದ ಇಲ್ಲದಾಗಿದ್ರೆ ಮತ್ತೆ ಇವತ್ತು 100% ಎಂಥದ್ದು ತಿಂಬ್ಲೋತ್ಲೆ. ಇವತ್ತಲ್ಲಿ ಇನ್ ಕೇಸ್ ಕರೆಂಟ್ ಹೋದರೆ ಮುಗತ್ತು ಕತೆ ಮತ್ತೆ. ಫ್ರೆಂಡ್ಸ್, ನೀವೇನಾದ್ರು ಪಾಂಡಿಚೇರಿಗೆ ಬರ್ತೀರಾ ಅಂತಂದರೆ ಪ್ಲೀಸ್ ವಿಂಟರಲ್ಲಿ ಬನ್ನಿ. ಸಮ್ಮರಲ್ಲಿ ಬಂದರೆ ಮುಗೀತು ಕೆಲಸ. ಸ್ವಲ್ಪ ಚಳಿ ಇರ್ತೀಯಾ ಇದಕ್ಕೆ? ಹೌದು, ಕುಮಟದಲ್ಲೆಲ್ಲ ಚಳಿ ಆಯ್ತು ಮಾತ್ರ ಕಂದ. ಇಲ್ಲಿ ಕುಮಟದ ಶಕೆ ಇನ್ನೂ ಜಾಸ್ತಿ ಶಕೆ ಇದ್ದ. ಕುಮಟದಲ್ಲಿಂದ ನಾವು ಮನೆ ಒಳಗಿರ್ತಾವ, ಮೋಸ್ಟ್ಲಿ ಹೊರಗಡೆ ಇದ್ರೆ ಹಿಂಗೆ. ಸೊ ಅದಾದಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ, ಅಂದರೆ ಮಲಗಿ ಎದ್ದು, ಪಾಪು ಮಲಗಿದ್ದಲ್ವ, ಸೊ ಅವಳು ಮಲಗಿ ಎದ್ದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅದಾದಮೇಲೆ ಅಲ್ಲಿಂದ ಸೀದಾ ನಾವು ಮತ್ತೆ ಬೀಚ್ಗೆ ಬಂದ್ವಿ. ಈ ಬೀಚ್ ಬಂದು ಐ ಥಿಂಕ್ ಪ್ಯಾರಡೈಸ್ ಬೀಚ್ ಅಂತ ಅಂದ್ಕೋತೀನಿ, ನನಗೆ ಇವಾಗ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ. ಸೊ ಅಲ್ಲಿ ಬಂದು ಕೆಲವೊಂದಿಷ್ಟು ಫೋಟೋಸ್ ತೊಗೊಂಡು ಒಂದಿಷ್ಟು ವೀಡಿಯೋಸನ್ನು ಮಾಡಿಕೊಂಡು ನೀರಲ್ಲಿ ಆಟ ಆಡ್ತಾ ಇದ್ವಿ. ಸೊ ಅದಾದಮೇಲೆ ಹಾಗೇ ನಿಮಗೆ ಹೇಳಿದ್ದೆ ಅಲ್ವ ನಾನು, ಔರಾ ಕೆಫೆ ಅಂತ ಹೋಗ್ತಾ ಇದ್ದೀವಿ ತಿನ್ನೋದಕ್ಕೆ ಅಂತ. ಸ್ವಲ್ಪ ಬೇಗ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಆನ್ ದ ವೇ ಈ ಥರ ಶಾಪ್ಸ್ ಇತ್ತು. ನಾವು ಲಾಸ್ಟ್ ಟೈಮ್ ಅಂದರೆ ಹಿಂದಿನ ದಿನ ಬಂದವಾಗಲೇ ನೋಡಿದ್ವಿ. ಸೊ ಒಂದೆರಡು ಡ್ರೆಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮುಂಚೆ, ನಾನು ಮತ್ತು ನನ್ನ ಫ್ರೆಂಡ್. ಹಾಗೆಯೇ ನೋಡ್ತಾ ಇದ್ವಿ ಯಾವ್ಯಾವ ಥರ ಇದೆ ಏನು ಎತ್ತ ಅಂತ ನೋಡಿಕೊಂಡು, ಆಮೇಲೆ ಒಂದೆರಡು ಡ್ರೆಸ್ ತೊಗೊಂಡು ಅಲ್ಲಿಂದ ಡೈರೆಕ್ಟಾಗಿ ಇವಾಗ ಕೆಫೆಗೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಇಲ್ಲಿ ನೀವು ಅಂದ್ಕೊಳ್ಬೋದು ನಾನು ನನ್ನ ಮಗಳಿಗೆ ಮೊಬೈಲ್ ತೋರಿಸ್ತಾ ಊಟ ಮಾಡಿಸ್ತಾ ಇದ್ದೀನಿ ಅಂತ. ಇಲ್ಲ, ನನ್ನ ಅಮ್ಮ ಕಾಲ್ ಮಾಡಿದರು. ಸೊ ಅವ್ರ ಜೊತೆ ಮಾತಾಡ್ತಾ ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ. ಊಟ ಅಂತಂದರೆ ಏನೂ ಇಲ್ಲ, ಅಲ್ಲಿ ಬೇರೆ ಶಾಪಿಂದ ಅವಳಿಗೆ ಸಪ್ರೇಟಾಗಿ ಪ್ಲೇನ್ ದೋಸೆನ ಮಾಡಿಸ್ಕೊಂಡು ಬಂದಿದ್ದೆ. ಬಿಕಾಸ್ ಅಲ್ಲಿರೋದು ಇಟಾಲಿಯನ್ ಫುಡ್ ಆಗಿತ್ತಲ್ವ, ಸೊ ಅದು ಅವಳಿಗೂ ಇಷ್ಟ ಆಗಲ್ಲ ಅಂತ ಹೇಳಿ ಅದನ್ನ ಮಾಡಿಸ್ಕೊಂಡು ಬಂದು ತಿನ್ನಿಸ್ತಾ ಇದ್ದೀನಿ. ಸೊ ಇದಿಷ್ಟು ನಾವು ತಿಂದಿರೋಂತಹ ಮೆನ್ಯೂ, ನೀವು ನೋಡ್ಬೋದು ಯಾವ್ಯಾವ ರೀತಿದಿದೆ ಅಂತ. ಓಕೆನಾ? ಸೊ ತುಂಬಾ ಟೇಸ್ಟಿಯಾಗಿತ್ತು, ನಮಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ರೌಂಡ್ ಮಾಡು ಮಗ. ಹಾಡು ಅಯ್ಯೋ ದೇವ್ರೆ. ಈಗ ನಾವು ಮ್ಯಾಂಗೋ
ಮ್ಯಾಂಗೋ ಆರೆಂಜ್ ಎಂತದು ಆಕ್ಟಿಂಗ್ ಮಾಡು ಈ 2 ಅಕ್ಷರದ ನೋಡಿ ಬಾಟ್ಲು ಏ ಟೈಮ್ ಆಯ್ತು ಸಾಕು ಕಂದ ಬೀಜ ಹಾ ಎರಡು ಆತು ಟೈಮ್ ಆಯ್ತು ಆಕ್ಟಿಂಗ್ ಮಾಡು ಸಾಕು ಏ ಗರುಡ ಗಮನಕ್ಕೆಲ್ಲ ಎಷ್ಟು ಟೈಮ್ ಏ ಇಲ್ಲ ಆಕ್ಟಿಂಗ್ ಮಾಡು ಫ್ರೆಂಡ್ಸ್ ಫೈನಲಿ ನಿನ್ನೆ ಬಂದು ಹೋಗಿರುವಂಥ ಕೆಫೆಗೆ ಇವತ್ತು ಬಂದು ಊಟನ ಮಾಡಿದ್ವಿ. ಮುಖನೇ ಕಾಣಿಸ್ತಾ ಇಲ್ಲ. ಊಟ ಮುಗಿಸಿ ಊಟ ಮೀನ್ಸ್ ಡಿನ್ನರ್ ಆಯಿತಾ, ಅಲ್ಲಿ ರೈಸ್ ಐಟಮ್ಸ್ ಎಲ್ಲ ಏನಿರಲ್ಲ, ಇಟಾಲಿಯನ್ ಫುಡ್ ಇರುತ್ತೆ. ಸೊ ಅದನ್ನೆಲ್ಲ ತಿಂದು ಒಂದು 2-3 ರೌಂಡು ಎಂತ ಹೇಳ್ತಾ ದಮ್ ಶರಾಡ್ಸ್ ಆಗ್ಬಿಟ್ಟು ಬಂದ್ವಿ. ಸಖತ್ ಎಂಜಾಯ್ ಇತ್ತು. ನಾನು ನನ್ನ ಫ್ರೆಂಡ್ ಹಸ್ಬೆಂಡ್ ಒಂದು ಟೀಮ್ ಆದರೆ ನನ್ನ ಫ್ರೆಂಡ್ ನನ್ನ ಹಸ್ಬೆಂಡ್ ಒಂದು ಟೀಮ್ ಆಗಿದ್ರು. ಸಖತ್ತಾಗಿತ್ತು. ಸೊ ಇವಾಗ ಟೈಮ್ ಬಂದು 9:40 ಆಗಿದೆ, 41 ಆಯಿತು. ಇವಾಗ ನಮಗಿನ್ನ ಟೈಮ್ ಇದೆ ಅಲ್ವಾ, ಸೊ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೊಂದು ರೌಂಡ್ ಆಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕಪಲ್ ಒಂದು ಟೀಮ್ ಥರ. ಸೊ ಸಖತ್ ಮಜಾ ಬರುತ್ತೆ ಅಂತ ಈ ಥರ. ಮತ್ತೆ ಅಂದರೆ ಆಡ್ಬೋದು, ಬಟ್ ಮನೇಲಿ ಅಡುಗೆ ಮಾಡೋದಿರುತ್ತೆ, ಪಾತ್ರೆ ತೊಳೆದಿರುತ್ತೆ, ಎಲ್ಲ ಕೆಲಸ ಇರುತ್ತೆ. ಬಟ್ ಹೊರಗಡೆ ಬಂದಾಗ ಹಂಗಿರಲ್ಲ ಅಲ್ವಾ, ಎಲ್ಲ ಅದು ಊಟ ತಿಂಡಿ ಎಲ್ಲ ಹೊರಗಡೆನೇ ಆಗಿರುತ್ತೆ. ಸೊ ಅದಕ್ಕೆ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಫುಡ್ಡೆಲ್ಲ ಚೆನ್ನಾಗಿತ್ತು. ಇನ್ ಕೇಸ್ ನೀವು ಯಾರಾದರೂ ಪಾಂಡಿಚೇರಿಗೆ ಬಂದರೆ ಐ ರೆಕಮೆಂಡ್ ದಿಸ್ ಪ್ಲೇಸ್. ಓಕೆನಾ, ಚೆನ್ನಾಗಿದೆ. ಸೊ ಹೊರಡುವ ಬನ್ನಿ. ಎಲ್ಲರೂ ಕಾರ್ ಹತ್ರ ಬಂದ್ವಿ. ಇಲ್ಲಿ ಅಲ್ಲಿ ಕೈ ನೋಡೋದು ಹೊರಡೋಣ ಬನ್ನಿ. ಕಾಣ್ತಾ ಇಲ್ಲ ಮುಖನೇ.